ನಾನೇ ಬುದ್ಧಿವಂತ ಅಂದ್ರೆ ಅದು ನಡೆದಿಲ್ಲಪ್ಪ ಯಾರಿಗೆ. ನಾನು ಅಂತ ಮೆರಿಬಾರ್ದು. ಮೆರಿಕೋಬಾರ್ದು. ನಾನು ಎಂದು ಮೆರೆಯಬೇಡ ಮೂಡ. ನೀ ಹೆಂಗ್ಲ ಕೆಲ್ಸಕ್ಕೆ ಅಂದ್ಬಿಟ್ಟು ಹೇಳದ್ ಕಪಾಲ್ಕ್ ಹೊಡೆದ್ರು. ಅದಕ್ಕೆ ಬಾಟ್ಲಿ ಗಿಟ್ಲಿ ನೋಡ್ಕೊ ಮೈ ರೋಡಲ್ಲಿ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಬಿದ್ದಿರವ ಜೀವನ ಮಾಡೋಕೆ. ಸಾಲಕ್ಕೆ ನೀವ್ ಎದ್ರುಕೊಂಡು ಜೀವನ ಮಾಡಿದಿರೋ ಇಲ್ಲ ಸಾಲ ನನಗೂ ಬೇಕು ಅಂತ ಮುಂದೆ ಹೋಗಿದಿರೋ? ಅವರು ಕೊಡುದಿಲ್ಲ, ನಾವು ಹೋಗುದು ಇಲ್ಲ. ಈಗ ಸಾಲ ಮಾಡೋದು ಸರಿನೋ ತಪ್ಪ ನಿಮ್ ಪ್ರಕಾರ? ಸಾಲ ಸಾವುಕಾರೊಂದು, ಜೀವ ಭಗವಂತಂದು. ಮಧ್ಯಾಹ್ನ ಊಟದ ಹೊತ್ಕ ಅವ್ರ ಜೀವನ ಇರಲ್ಲ, ನಾಷ್ಟಕ್ಕೆ ಮುಗ್ದೋಯ್ತು. ಮುಗ್ದೋಗಿರುತ್ತೆ. ಇವ್ ಪಿಚ್ ಏನ್ ಮಾಡಕ್ಕದ್ ಮರದಂಡಲ್ಲಿ ಕೂತ್ಕೊಂಡು ಅವ್ರ ತಕೊಂಡ್ ನಾಷ್ಟ ಇವ್ರ ತಕೊಂಡ್ ಅಂದ್ರೆ ಯಾರ್ ಕೊಟ್ಟವ್ರು? ಗಂಜಿಗೆ ಗತಿ ಇಲ್ಲ, ಲಕ್ಷ ಎತ್ಕೊಂಡ್ ಎಲ್ ಕಟ್ಟನ್ ಅವನು? ಚಂದ್ರ ಎತ್ಬಿಟ್ಟವ್ರೆ. ಜನ ಕಳಕ್ ಕಾಸಿಲ್ಲ, ಯಾವನ್ ಕಟ್ಟನು? ಜನ ಬಡ್ಜನ್ ಎಲ್ಲ ಹಾಳಾಯ್ತಾ ಇದ್ದಾರ ಹೊರ್ತು ಯಾರು ಮುಂದ್ ಬರ್ತಾ ಇಲ್ಲ. ಬಡವನ್ಗೆ ಬಲ್ಗಾರ ಹೊಡೆದ್ರೆ ಬಲ್ಗಾರನ್ಗೆ ಭಗವಂತ ಹೊಡಿತಾನೆ ಅಂತ ಹೇಳ್ತಾರೆ. ಅದ್ ನಿಜನಾ? ಅವ್ರು 3 ಜನ 4 ಜನ ಅದುವೆ ಬಂದಿದ್ದೆ ಹೊಡೆದ್ಬಿಟ್ರು. ಅವ್ರು ಇವತ್ತು ಹೆಡ್ತಿ ಮಕ್ಳು ಬಿಟ್ಬಿಟ್ಟು ತತ್ತೋಗವ್ರೆ. ಈಗ ನೀವ್ ಈ ತರ ಬಾಟ್ಲೆಲ್ಲ ಆಯ್ತಿದ್ದೀರ, ನಿಮ್ ಮಕ್ಳು ನಿಮ್ಗೆ ಅಪ್ಪ ಈ ತರ ಎಲ್ಲ ಮಾಡ್ಬೇಡ, ನಿಮ್ಗೆ ವಯಸ್ಸಾಯ್ತು, ನಾವ್ ನೋಡ್ಕತ್ತೀವಿ, ಈ ತರ ಎಲ್ಲ ಮಾಡ್ಬೇಡ ಕಣಪ್ಪ, ನೆಮ್ಮದಿಯಾಗಿ ನೀನು ಮನೆ ಹತ್ರ ಏನಾರು ಕೆಲ್ಸ ಮಾಡ್ಕೊಂಡು ಇಲ್ಲ ಬೇರೆ ಏನಾರು ಮನೇಲಿರು ಅಂತ ಏನು ಹೇಳಲ್ವಣ ಅವ್ರು? ಅವ್ರಿಗೆ ದುಡಿಮೆ ಇಲ್ಲ, ಗೊತ್ತಿಲ್ಲ. ಎಲ್ಲ ಜೆರಾಕ್ಸ್ ಅಂಗಡಿ ಹಿಂಗ ಅಂಗಡಿ ಮುಂಕಟ್ಟಲ್ಲಿ ಕೆಲ್ಸಕ್ಕೆ ಹೋಗ್ತಾರ. ಅವ್ರ ಜೀವನವೇ ಇಲ್ಲ. ನನಗೇನ್ ಹೇಳ್ತಾರ ಅವರು? ಅವ್ರು ಏನೋ ಮಾಡ್ತಾರೆ ಅಣಿರವ್ರು ಅಂದ್ರೆ ಹೊಸ ಗಾಡಿ ತಕ್ಕತ್ತಾನೆ, ನಾ ಸೈಕಲ್ ಅಲ್ಲಿ ಇರ್ತವನ್ನೆಲ್ಲ ಅಂದ್ರ ಅದೆಲ್ಲಿ ಬಂದದು? ತಾಡಿ ಅವ್ನ್ ತಕ್ಕನವನಲ್ಲ, ನಾನು ತಾಟ ತಕ್ಕ ಅವಳು ಅಂದ್ರೆ ಆ ಉಟ್ಬಿಟ್ಟು ಬಂದದ್ದು ಗಂಜಿಗೂ ಪೆಟ್ರೋಲ್ಗೂ ಎಟ್ಕುದಿಲ್ವಲ್ಲ, ಡೀಸೆಲ್ಗೆ ಎಟ್ಕುದಿಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಾಜೇಶ್ ಚಾಂಪ್ಸ್ ಮಾತಾಡ್ತಾ ಇದ್ದೀನಿ. ಇವತ್ತೇನಪ್ಪ ವಿಷಯ ಅಂದ್ರೆ ಡೈಲಿ ಬ್ಲಾಗ್. ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತೇನಪ್ಪ ವಿಚಾರ ಹೇಳಕ್ ಬಂದಿದ್ದೀನಿ ಅಂದ್ರೆ, ನಾನು ಗದ್ದೆ ಹತ್ರ ಹೋಗಿದ್ದೆ ನಮ್ಮ ತಂದೆಯವ್ರಿಗೆ ಊಟ ಕೊಟ್ಬಿಟ್ಟು ಬರೋದ ಅಂತ. ನಮ್ಮ ತಂದೆ ಮತ್ತೆ ನಮ್ಮ ಅಜ್ಜಿ ತಾತೆಯವರೆಲ್ಲ ಅಲ್ಲಿ ಗದ್ದೆ ಹತ್ರ ಕೆಲಸ ಮಾಡ್ತಿದ್ರು. ಅವ್ರಿಗೆ ಊಟ ಕೊಡೋದಂತ ಹೋಗಿದಾಗ ಇಲ್ಲಿ ರೋಡ್ ಹತ್ರ ನಮ್ಮ ಗದ್ದೆ ರೋಡಲ್ಲಿ ಒಬ್ರು ಬಾಟ್ಲ್ ಆಯ್ತಿದ್ರು. ಪಾಪ ಅವ್ರನ್ನ ನೋಡಿ ನನಗೆ ತುಂಬಾನೇ ಬೇಜಾರಾಯ್ತು. ಅಂದಂಗೆ ಅವ್ರ ಕಷ್ಟ ಸುಖ ಏನಿದೆ ಅಂತ ನಾನು ಕೇಳೋದ ಅನ್ಬಿಟ್ಟು ಅವ್ರನ್ನ ಇವತ್ತು ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಬನ್ನಿ, ಅವ್ರ ಹೆಸರೆಲ್ಲ ಕೇಳೋದ. ಅಣ್ಣ ನಮಸ್ಕಾರ. ಅಣ್ಣ ಬನ್ನಿ ಅಣ್ಣ. ನಿಮ್ ಹೆಸರು? ವೀರಭದ್ರ ಅಂತಪ್ಪ. ಅಣ್ಣ ನಿಮ್ದು ಯಾವೂರು? ಮಾಡ್ರಳ್ಳಿ. ಮಾಡ್ರಳ್ಳಿ. ಅಣ್ಣ ಇದು ನೀವೇನ್ ಕೆಲಸ ಮಾಡ್ತಿದ್ರಿ ಮುಂಚೆ? ಮುಂಚೆ ಗದ್ದೆ ಕೆಲಸ 4 ರೂಪಾಯಿ 3 ರೂಪಾಯಿ ಕೊಡ್ತಿದ್ರಪ್ಪ. ಈಗೆಲ್ಲ 80 ರೂಪಾಯಿ ಹಂಗೆಲ್ಲ 800 ರೂಪಾಯಿ ಕೂಲಿ ನಡೀತಾ ಇದೆ. ಯಾರು ಕರೀತಾ ಇಲ್ಲ. ಬೇಕಾದವ್ರು ಫೋನು ಗಾಡಿ ಇರೋರು ಕರ್ಕತಾರೆ, ನಮ್ಮಂತವ್ರು ಕರಿಯೋರು ಗೈಯೋರು ಅಂದ್ಬಿಟ್ಟು. ಅದಕ್ಕೆ ಬಾಟ್ಲಿ ಗಿಟ್ಲಿ ನೋಡ್ಕೊ ಮೈ ರೋಡಲ್ಲಿ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಬಿದ್ದಿರವ ಜೀವನ ಮಾಡೋಕೆ ಯಾವ್ದೋ ಒಂದ್ ಹೆಲ್ಪ್ ಮಾಡ್ಬಿಟ್ಟು ಬಂದಿವಿ ನಾವು. ಇದು ಅಣ್ಣ ನಿಮ್ಮ ಈಗ ನಿಮ್ಗೆ ಈಗ ಹೇಳಿದ್ರಲ್ಲ ನೀವು ಬಾಟ್ಲಿ ಆಯ್ತಿದ್ದೀನಿ ಕೆಲ್ಸಕ್ಕೆ ಕರೀತಾ ಇಲ್ಲ ಅಂತ. ಅಂದ್ರೆ ಅಣ್ಣ ಮುಂಚೆ ನೀವು ಇದೇ ಕೆಲ್ಸನೇ ಮಾಡ್ತಿದ್ರ ಇಲ್ಲ ಬೇರೆ ಏನಾರು ಗದ್ದೆ ಕೆಲ್ಸನ ಅವೆಲ್ಲ? ಮೊದ್ಲು ಅವಾಗ ಒಂಗಳು ಗಿಂಗಳು ಅವು ಆಯ್ತಿದ್ದೋ. ಮೊದ್ಲು 4 ರೂಪಾಯಿ 3 ರೂಪಾಯಿ 1.5 2 ರೂಪಾಯಿ 6 ರೂಪಾಯಿ ಗಂಟು 7 ರೂಪಾಯಿ 8 ರೂಪಾಯಿ ಕೊಡ್ತಿದ್ರು. ಇದು ಅಣ್ಣ ಅಂದಂಗೆ ಈಗ ನಿಮ್ಗೆ ಜೀವನ ಈಗ ನೀವು ನೋಡಿದ್ರ ಮುಂದೆ 4-6 ಕಡೆ ಎಲ್ಲ ಸುತ್ತಾಡಿ ನೀವು ನೊಂದಿದ್ದೀರಾ. ಅಂದ್ರೆ ನಾನ್ ಹೇಳೋದು ನಿಮ್ಗೆ ಇದೇ ಸಾಕು, ಇದೇ ನನ್ಗೆ ಇದೇ ಜೀವನ ಸರಿ ಅನ್ಸ್ತಾ ಇದ್ದೋ ಇಲ್ಲ ಬೇರೆ ಏನಾರು ನಾನ್ ಮಾಡ್ಬೇಕಿತ್ತು, ನಾನ್ ನೋಡು ನನ್ ಜೀವನ ಇಷ್ಟಕ್ಕೆ ಸೀಮಿತ ಆಗೋಯ್ತಲ್ಲ, ನಾನ್ ಏನಾರು ಬೇರೆ ಮಾಡ್ಬೇಕಿತ್ತು, ನನ್ಗೆ ಯಾಕೆ ನನ್ ಜೀವನ ಇಷ್ಟಕ್ಕೆ ನಿಂತೋಯ್ತಲ್ಲ ಅಂತ ನಿಮ್ಗೆ ಯಾವತ್ತಾರು ಕೊರತೆ ಆಗಿದ್ಯಾ? ಅವೇನ್ ಗೊತ್ತಿದ್ರೆ ನಾಲೆಡ್ದು ನಮ್ಗೆ ಸೈಕಾಲಜಿ ಗೊತ್ತಾದ್ರೆ ಯಾವ್ದಾರು ಇಂಥದ್ರಲ್ಲಿ ಜೀವನ ಮಾಡ್ಬೋದು ಅನ್ನೋದು ನಮ್ಗೆ ಹುಟ್ಟಿದಾಗ ಮಾಡ್ಬೋದು. ಇಲ್ಲ ಇದೇ ಸಾಕು ಹೆಂಗ ಸಿಕ್ಕದೆ ಜೀವನ ಅಂದ್ರೆ ಈ ಜನ ಇವಾಗ ನಾಲೆಡ್ಜಲ್ಲಿ ಸುಮಾರು ಜನ ಮುಂದುವರೆದವ್ರು ಇದ್ದೇ ಎತ್ಕೊಂಡೋಯ್ತಾವ್ರೆ. ಅದ್ ಜನಗಳಿಗೆ ಸಿಗ್ತಾ ಇಲ್ಲ. ನಾವು ದೂರ ಅಷ್ಟೇ ಹೋಗ್ಬೇಕು, ಅವ್ರ ಗಾಡಿ ಅದ, ಇಷ್ಟೇ ಸೈಕಾಲಜಿ ಅಂದ್ರೆ. ಅಂದ್ರೆ ನಾನ್ ಹೇಳ್ತಾ ಇರ್ದಣ, ಈಗ ನಿಮ್ಗೆ ಯಾವತ್ತಾದ್ರೂ ಅಯ್ಯೋ ನಾನು ಯಾವ್ದಾದ್ರು ಬೇರೆ ಕೆಲ್ಸ ಮಾಡ್ಬೇಕಿತ್ತಲ್ಲ ಅಂತ ನಿಮ್ಗೆ ಅನ್ಸ್ತಿದ್ಯಾ? ಅನ್ನಿಸ್ತಾರೆ ಅಂದ್ರೆ ನಮ್ಗೆ ಅವು ಗೊತ್ತಿರ್ಬೇಕು, ಕಲ್ತಿರ್ಬೇಕು. ಅವ್ರು ಕರ್ಕೊಂಡು ನಮ್ಗೆ ದುಡ್ಡು ಕಾಸು ಕೊಡೋಕೆ ಅವ್ರಿಗೂ ಒಂದು ನಮ್ಗೆ ಅವ್ರು ಮನುಷ್ಯ ಆಗ್ಬೇಕು. ನಿಮ್ಮ ಜೀವನದ ಕಷ್ಟಗಳನ್ನ ಅಷ್ಟ್ ಹೇಳಿದ್ರಿ. ನಿಮ್ಗೆ ಯಾವತ್ತಾದ್ರೂ ಈ ಸಾಲ ಅಂದ್ರೆ ಕೆಲವ್ರು ಅಣ್ಣ ಬೆಚ್ಚಲ್ಲ,
ಅಯ್ಯೋ ನಾ ಸಾಲ ಅಂದ್ರೆ ಮುಂದೆ ಒಂದ್ ಹೆಜ್ಜೆ ಮುಂದೆ ಹೋಯ್ತಾರೆ. ನಿಮ್ಗೆ ಯಾವತ್ತಾರು ಸಾಲ ಬೇಡಪ್ಪ ಸಾಲಕ್ಕೆ ನೀವ್ ಎದ್ರುಕೊಂಡು ಜೀವನ ಮಾಡಿದಿರೋ ಇಲ್ಲ ಸಾಲ ನನಗೂ ಬೇಕು ಅಂತ ಮುಂದೆ ಹೋಗಿದಿರೋ? ಅವರು ಕೊಡುದಿಲ್ಲ, ನಾವು ಹೋಗುದು ಇಲ್ಲ. ಅದ್ ತೀರ್ಸುವಂತ ನಾಲೆಡ್ಜ್ ಇದ್ರೆ ಮಾತ್ರ ದುಡ್ಡನ್ನ ಯಾವರ್ಕ್ ಹೋಗ್ಬೇಕು. ಇಲ್ಲ ಅದ ಯಾವಾರ ಮಾಡದೆ ಏನೋ ಕೂಲಿ ಕಂಬಳಿ ಅಂಬ್ಲಿ ಗಂಜಿ ಕೊಡ್ತಾ ಇರ್ಬೇಕು. ಈಗ ಸಾಲ ಮಾಡೋದು ಸರಿನಾ ತಪ್ಪ ನಿಮ್ ಪ್ರಕಾರ? ಅದು ನಾಲೆಡ್ಜ್ ಅಲ್ಲಿ ನಾವು ಒಂದು ದುಡಿಮೆ ಮಾಡ್ತೀವಿ, ಅದ್ರ ಬಂಡವಾಳ ಮಾಡ್ತೀವಿ, ಅದನ್ನ ನಾವು ದುಡ್ಡ ತಕೊಂಡೋಗಿ ಬಂಡವಾಳ ಹಾಕಿ ಬಂಡವಾಳ ಹಿಡಿತೀವಿ ಅಂದ್ರೆ ದುಡ್ಡು ಕೈ ಹಾಕ್ಬೇಕು. ಇಲ್ಲ ಮನೇಲಿ ಏನೋ ಈ ತಂಗ್ಳು ಬೆಂಗ್ಳು ತಿನ್ಕ ಬಿದ್ದಿರ್ಬೇಕು. ಅಂದ್ರೆ ನೀವ್ ಹೇಳ್ದಂಗ ಏನೋ ನಮ್ ಜೀವನ ಹೆಂಗಿರುತ್ತೆ ಹಂಗ್ ನೋಡ್ಕೋಬೇಕು. ಈಗ ನಮ್ ಏನಾದ್ರು ಅದ್ರಲ್ಲಿ ಗೆಲ್ತೀವಿ ಮಾಡ್ತೀವಿ ಅನ್ನೋದಿದ್ರೆ ಮಾತ್ರ ಸಾಲ ಮಾಡ್ಬೇಕು. ಸಾಲ ಮಾಡಿ ಮುಂದೆ ಹೋಗ್ಬೇಕು. ಇಲ್ಲ ಅಂದ್ರೆ ನಾವು ಸಾಲಕ್ಕೆ ಹೋಗ್ಬಾರ್ದು. ಇದ್ದದ್ದು ನಮ್ಮ ಮನೇಲಿ ಏನಿರುತ್ತೆ ಅದೇ ಜೀವನ ಮಾಡಿ. ಈಗ ಕೆಲವ್ರು ಹೇಳ್ತಾರೆ ಸಾಲ ಸಾಹುಕಾರೊಂದು ಜೀವ ಭಗವಂತಂದು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ನಮ್ಗೆ ಹೇಳೋದೇನು ಸಾಲ ಯಾರಿಗಿಲ್ಲ ಅಂತ ರಾಜರಿಗೆ ಇತ್ತು ಅಂತ ಹೇಳ್ತಾರೆ. ನಮ್ನ ಸಾಲ ಮಾಡ್ಲಿ ಅಂತ. ನೀವೇನ್ ಹೇಳಾರಿ ಅಂತ? ಕೆಲವರು ಸಾಲ ಮಾಡ್ರಿ ಅಂತ ನಮ್ನ ಎತ್ತಿ ಕೊಟ್ಬಿಡ್ತಾರೆ. ಅವ್ರನ್ನು ಬಿಟ್ಟಿರ್ತಾರೆ, ಅವ್ರು ಸಾಹುಕಾರರು. ನಮ್ಮಂತವ್ರು ಹಿಡೀಲಿ ಅಂತ ಹಣ ದುಡ್ಡು ಎರ್ಚ್ಬಿಟ್ಟಿರ್ತಾರೆ. ಅವಾಗ ನಿನ್ನಂತ ಏನ್ ಮಾಡ್ತೇವೆ, ಇವ್ನ ಹಿಡಿದ್ರೆ ಬಂಡವಾಳ ಹಾಕಿದ್ರೆ ನನ್ಗ ಅಲ್ಲಿ ಗೆಲ್ಪ ಆಯ್ತದೆ ಸಾಹುಕಾರಿಗೆ ಅನ್ನೋದು ಅವ್ರಿಗೂ ಒಂದ್ ಮನ್ಸಿರ್ತದೆ. ನಮಗ್ ಗೊತ್ತಿರುದಿಲ್ಲ ಆ ಮೈಂಡು. ಎತ್ಕೊಬಿಡ್ತೀವಿ, ಊಟ ತಿಂಡಿಗೆ ಗತಿ ಇರುವುದಿಲ್ಲ, ತೀರ್ಸಕ್ಕಾಗುದಿಲ್ಲ. ಅವತ್ತಿನ ದಿನಕ್ಕೆ ಏನ್ ಮಾಡೋರು ಅವರು, ನಮಗ್ ಗಂಜಿ ಕೇಂದ್ರ ಅಂದ್ಬಿಟ್ಟು ಒಂದ್ ಸರ್ಕಾರ ಬತ್ತು. ಆ ಗಂಜಿ ಕೇಂದ್ರನೇ ಮುಚ್ಚಾಕ್ಬಿಟ್ಟು ಈಗ ಕೇಂದ್ರ ಎತ್ಬಿಟ್ಟವ್ರೆ. ಬೆಳೆ ಕಾಳಕ್ ಕಾಸಿಲ್ಲ, ಯಾವನ್ ಕಟ್ಟನು? ಈ ತರ ಜೀವನದಲ್ಲಿ ಎಷ್ಟೋ ಜನ ಬಡ್ಜನ್ ಮೇಲ ಹಾಳಾಯ್ತಾ ಇದ್ದಾರ ಹೊರ್ತು ಯಾರು ಮುಂದ್ ಗೊತ್ತಾ ಇಲ್ಲ. ಕೇಂದ್ರ ಕೊಟ್ಟವ್ರೆ, ದುಡಿಮೆ ಇದ್ರೆ ತಾನೇ ಗಂಜಿಗೆ ಗತಿ ಇಲ್ಲ. ಲಕ್ಷ ಎತ್ಕೊಂಡ್ ಎಲ್ ಕಟ್ಟನ ಅವನು? ಯಾವನಾರು ಹೋದ್ರೆ ಊಟ ಕೊಡಪ್ಪ ಅಂದ್ರೆ ನಿನ್ಗೇನ ಹೋಗು ಮಾನಾಡ್ಗು ಯಾವ ಜರ ಸಳಿ ಇಲ್ದ ನಿಂತಿದೆ, ನೀವು ಅನ್ನ ಉಂಡುವುದೇ ಗಂಜಿನ ಕುಡ್ದಿದ್ದ, ಹೋಗ್ ಬೇಯೋಗೋ. ಬೇಕಾದಷ್ಟು ಜನ ದುಡಿತಾವ್ರೆ, ಹೋದ್ರ ಕರೀದಿಲ್ಲ ಅವ್ರು. ಬೇಕಾದವ್ರನ್ನೇ ಅವ್ರ ಕರ್ಕೋದು. ಹಣವಂತರು ನಮ್ ಕರ್ದಾರ, ಬಂದ್ರೆ ಅವ್ನ್ ಕರ್ಕಬ. ಇನ್ನೊಬ್ನ ನನಗ್ ಪರಿಚಯ ಇರೋ ಅವ್ನ್ ಚೆನ್ನಾಗಿ ಐತಾನೆ, ಇವ್ನ್ ಕಂತನೇ ಐತನ ಕಬ್ಬುಲ್ ಕಂತಿ, ಇವನೇ ನೆಗ್ಯೋದನು. ಅವ್ನ್ ಬೇಡ, ಇನ್ನೊಬ್ನ ಕರ್ಕಬ, ನೆನ್ ಕರ್ಕ ಬಂದಿದ್ದೆ ಕುಡ್ದ್ಬಿಟ್ಟು ಓಡ್ತಿದ್ನಲ್ಲ ಅವ್ನ್ ಕರ್ಕಬ ಅಂತಾರೆ. ಅವ್ನ್ ಚಂದ ಕುಡ್ದ್ಬಿಟ್ಟು ಬಂದ ನಾ ಕಂತ ಹೊತ್ತಾಕ್ಬಿಟ್ಟು ಅವ್ನ್ ಹೋದ್ಮೇಲೆ ಕೂತಿರ್ತೇನೆ ಸಿಗರೋಡ್ ಸೇತ್ತ, ನನ್ ಕರೀದಿಲ್ಲ. ಅದೇ ಗೇದೆತ್ಕ ಹುಲ್ಲಾಕಲ್ಲ, ಕಳ್ಳೆತ್ಕ ಹುಲ್ಲಾಕುದು ಅಲ್ವಾ? ಗೇದಿರುವ ಎತ್ತಿಗೆ ಹುಲ್ಲಾಕಲ್ಲ, ಆ ಎತ್ತು ಗೇದದೆ ಅದು ಅವ್ರಿಗೆ ಗೊತ್ತಾಗಲ್ಲ ಮಾಲೀಕನ್ಗೆ. ಕಳ್ಳೆತ್ಗೆ ಹುಲ್ಲಾಕುದು. ಈಗ ಕುಡಿಸ್ಬಿಟ್ಟು ಈ ಸಾವುಕಾರಿ ಬಂದಾಗ 4-5 ಕಂತ ತಂದ್ ಇಟ್ಬಿಡ್ತಾನ. ನತ್ತಾಗ ಹೋಗುದ ತಡ ಆಲೆ ಗಾಡಿಗೆ ಹತ್ತಿರ್ತಾನೆ, ಎಣ್ಣೆ ಹಾಕ ಬತ್ತೀನಿ ಇರೋಣ. ಈಗ ಎಳ್ಳನ್ನ ಕುಯ್ಸ್ಕೊ ಕರ್ಕೋತಿದ್ದೆ, ಕರ್ಕೋದ್ರೆ ಅವ್ನ್ ಮೊದ್ಲು ಎಣ್ಣೆ ಹಾಕ ಬತ್ತೀನಿ ನೋಡೋಣ, ಹಗ್ಗ ಅವೆಲ್ಲ ತರ್ಸ್ಕೊಳ, ಆಳ್ಗಳು ಬಂದಿದಾರ ನೋಡೋಣ, ಹೊರ ಕೂದಾಕ್ತೀನಿ, 3 ಮರ ಹಾಕ್ತಾನೆ, ಇಳಿತಾನೆ ಕೆಳಕ್ಕ, ದುಡ್ಡು ಕೊಡೋಣ ಎತ್ತಾಗ ನನ್ಗೆ ಅಂತಾನೆ. ಈ ತರ ಅಂದ್ರೆ ಈಗ ಅಣ್ಣ ನಾನ್ ಹೇಳೋದು ನಿಮ್ಗೊಂದು ವಿಚಾರ ಭದ್ರಣ್ಣ, ಹೇಳಪ್ಪ. ಈಗ ಕೆಲವು ಹುಡುಗರು ಈ ಚಿಕ್ಕ ಏಜ್ಗೆ ಲವ್ ಅಂತ ಹಿಂದೆ ಲವ್ ಅನ್ಕೊಂಡು ಹುಡುಗಿರ ಹಿಂದೆ ಓಡಾಡ್ಕೊಂಡು ಅವ್ರ ಜೀವನ ವ್ಯರ್ಥ ಮಾಡ್ಕೊತಾವ್ರೆ. ಇಂಥವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಣ್ಣ? ಅಂತವ್ರು ಅಂತಂದ್ರೆ 18 ವರ್ಷ 18 ವರ್ಷದಿಂದ ಮನುಷ್ಯನಿಗೆ ಅವ್ರಿಗೆ ಏನು ಗೊತ್ತಿರುವುದಿಲ್ಲ. ಒಂದ್ ಸಾಹಿದೆ ಆಗ್ಲಿ, ಒಂದ್ ಬದುಕುದೇ ಆಗ್ಲಿ, ಒಂದ್ ದುಡ್ಡನವರೇ ಆಗ್ಲಿ, ಮನುಷ್ಯ ನಾನು ಒಬ್ಬ ಬುದ್ಧಿವಂತ ಒಬ್ಬ ಹಿರಿಯವನು ಏನ್ ಹೇಳ್ತಾನೆ ಅನ್ನೋ ನಾಲೆಡ್ಜ್ ಇರುವುದಿಲ್ಲ ಅವ್ರಿಗೆ. ಅಯ್ಯೋ ನಾನು ಇವತ್ತು ಅವ್ಳು ಪ್ರೀತಿಸ್ಬಿಟ್ಟಿವ್ನಿ, ನನ್ಗ ಮರ್ಯಾದೆ ಹೋಯ್ತ, ನಾನ್ ಕೆಲ್ಸಕ್ ಹೋನ, ನಮ್ಮ ಅಪ್ಪ ಮಡಗಿರುದ ಸಾಕು ಅಂದ್ರೆ ಅಲ್ಲಿ ಹಿಂದ್ಗಡೆ ಜೋಬಲ್ಲಿ ದುಡ್ಡೇ ಇರುದಿಲ್ಲ, ಬಟ್ಟೆ ಇರುದಿಲ್ಲ. ಪ್ರೀತಿಸ್ಬಿಡ್ತಾನೆ, ಅವನ್ಗೊಂದ್ ಮಕ್ಳು ಆ ಪ್ರೀತಿ ಆಗೋಗ್ಬಿಡ್ತದೆ. ಅವಾಗ ಏನ್ ಮಾಡೋನು, ಹುಡ್ಗಿಗೂ ಏನು ಗೊತ್ತಿರುದಿಲ್ಲ ಬದುಕುದು. ಇಲ್ಲ ಇವನು 18 ವರ್ಷದ ಜೀವನದಲ್ಲಿ ನಾನು ಬಾಳ್ ಬದುಕ್ಬೇಕು ಅನ್ನೋ ಕೆಲ್ಸನೇ ಇರುದಿಲ್ಲ, ಮೈಂಡೇ ಇರುದಿಲ್ಲ. ಅವಾಗ ಏನ್ ಮಾಡೋನು? ಅವ್ರು ಏನ್ ಮಾಡ್ತಾರೆ ಬುದ್ಧಿವಂತರು, ಇವ್ರು ಏನಾದ್ರು ಮಾಡ್ಕೊಂಡ್ ಸತ್ತೋದ್ರೆ ಆ ಜಮೀನು ಅವ್ರ ಅಪ್ಪ ತಂದೆ ತಾಯಿಗಳದು ನನ್ನ ಹೆಸರು ಮಾಡಿಸ್ಕೊಬಿಟ್ಟು ಗೌರ್ಮೆಂಟ್ಗೆ ಈ ರೆಕಾರ್ಡ್ ತೋರ್ಸ್ಕೊಂಡ್ರೆ ಇಷ್ಟ ಜನ ತೀರೋಗ್ಬಿಟ್ರೆ ಅವನ ಹೆಸರಲ್ಲಿ ರೆಕಾರ್ಡ್ ಮಾಡಿಕ ಕೂತಿರ್ತಾರೆ, ಇವ್ನು ಸತ್ತ ಇರ್ತೇನೆ. ಈಗ ಈ ತರದಲ್ಲಿ ಜನಗಳು. ನೀವು ತುಂಬಾನೇ ನೋಡಿ ಅಂದ್ರೆ ನಿಮ್ಮ ಅನುಭವದಲ್ಲಿ ನೋಡಿ ನಿಮ್ಗೆ ಡೇಟ್ ಆಫ್ ಬರ್ತ್ ಇಲ್ಲ ಪಾಪ, ನಿಮ್ಮ ಜೀವನ ನಿಮ್ಗೆ ಡೇಟ್ ಆಫ್ ಬರ್ತ್ ಒಂದು ಗೊತ್ತಿಲ್ಲ. ಇದ್ರಿಂದ ನೀವು ನಿಮ್ಗೆ ತಿಳಿದನ್ನ 4 ಮಾತಾಡಿದ್ರಿ ಅಷ್ಟೇ. ಈಗ ನೀವ್ ಹೇಳಿದ್ರಿ ಲವ್ ಬಗ್ಗೆ. ಈಗ ನಿಮ್ ಪ್ರಕಾರ ಮನೇಲಿ ತೋರ್ಸಿದ ಹುಡ್ಗಿನ ಮಕ್ಳು ಮದ್ವೆ ಆಗೋ ಸರಿನಾ, ಇಲ್ಲ ಅಂದ್ರೆ ಇವ್ರ ಸ್ವತಂತ್ರವಾಗಿ ನಾವೇ ಪ್ರೀತಿಸಿ ಮದ್ವೆ ಆಗೋದ್ ಸರಿನಾ? ಯಾವ್ದ್ ಸರಿ ಅಂದ್ರೆ ಅವ್ರ ನಾಲೆಡ್ಜ್ ಅಲ್ಲಿ ಬಂದು ಪ್ರೀತಿಸ್ತಾ ಇದ್ರೆ ಅವ್ರು ಮುಂದುವರಿತಾರೆ.
ಇಲ್ಲ ಮನೆಯವ್ರು ಕೇಳ್ಕ ಬಿದ್ದಿದ್ರೆ ಇವನ್ ಪ್ರೀತಿಸ್ಕೊಂಡ್ರೆ ಇಲ್ಲಾರ ಹುಡುಗಿಗೆ ಎಫೆಕ್ಟು ಇಲ್ಲಾರ ಅವನ್ಗೆ ಎಫೆಕ್ಟು ಹುಡುಗ ತಕ್ಕಂದ್ ನಿಗರ್ಕೋಬೇಕು ಸಂದವತ್ಗೆ ಅವ್ರ ಮನೆಯವ್ರು ಹೇಳದ್ ಕೇಳಲಿಲ್ಲ ಇಲ್ಲ ತನ್ನ ಸದಸ್ಯನ ಬದುಕುದ್ ಕಲ್ತಿಲ್ಲ ಅಂದ್ಮೇಲೆ ಪ್ರೀತಿ ಮಾಡ್ಬಿಟ್ಟು ಇಲ್ಲಾರ ಅವ್ರಿಗೆ ಆಡ್ಬಿಟ್ಟು ಇಲ್ಲ ನೋಡಿ ನಿಮ್ಗೆ ನಾನು ಕೇಳಿದ್ ನಿಮ್ಗೆ ಅರ್ಥ ಆಯ್ತು ಈಗ ನೀವ್ ಹೇಳ್ತಿರೋದ್ ಏನಂದ್ರೆ ಈಗ ಇಲ್ಲ ಅವನು ಸ್ವಂತ ಬುದ್ಧಿಯಿಂದ ಪ್ರೀತಿಸಿ ಮದ್ವೆ ಆಗಿದ್ರೆ ಅವ್ನ ಜೀವನ ಸಕ್ಸಸ್ ಆಯ್ತದೆ ಇಲ್ಲ ಅಂದ್ರೆ ತಂದೆ ತಾಯಿ ಕೈ ಕೆಳಗ್ ಬೆಳೆದಿರೋನಾದ್ರೆ ಆ ತಂದೆ ತಾಯಿ ಹೇಳ್ದಂಗೆ ಕೇಳ್ಕೊಂಡ್ ಹೋದಾಗ ಇವನು ಈ ಹುಡ್ಗಿನೂ ಕಳ್ಕತ್ತಾನೆ ತಾನು ಇದಾಗ್ಬಿಡ್ತಾನೆ ಮುಂದೆ ಹೋಗಕ್ ಆಗುದಿಲ್ಲ ಜನ ಏನಂತಾರ ತಲೆ ಮೇಲೆ ತಟ್ತಾರೆ ಇಲ್ಲ ಅವ್ನ ನಾವ್ ಹೊಡಿಸ್ಕೊಬಿಟ್ಟು ನಾವ್ಬಿಟ್ಟು ಮಾತ್ರ ನೆಗಿತ್ರ ಏನೋ ಬಾಮಿಗೆ ಗಿಮ್ಗೆ ನೆಗದ್ ಬಿಸಾಗ ಆ ಹುಡುಗಿ ಬಾಳು ಹೋಯ್ತು ವಿಮನ್ಸಿ ಆಗಿದ್ದಾಳೋ ಇಲ್ಲ ಮನೆನ ಬಿಟ್ಟು ಬಂದಿದ್ದಾಳೋ ನಾಷ್ಟಕ್ಕೆ ಕಾಸಿರುವುದಿಲ್ಲ ಈ ತರ ನಾನು ನಾಲ್ಕಲ್ಲಿ ನಾಷ್ಟದ ಹೊತ್ತಿಗೆ ಅವ್ರ ಜೀವನ ಮುಗ್ದೋಯ್ತು ಅಂತ ನೀವ್ ಹೇಳ್ತೀವಿ ನಾಷ್ಟಕ್ಕೆ ಅವ್ರ ಜೀವನ ಮುಗ್ದೋಯ್ತು ಅಂತ ನೀವ್ ಹೇಳೋದು ನಾಷ್ಟಕ್ಕೆ ಅವ್ರ ಜೀವನ ಕೊನೆ ಒಂದ್ ಕೂಟ್ರ ಒಂದ್ ಗಾಡಿಯ ಕಾರ್ ಹೊತ್ತು ಮಧ್ಯಾಹ್ನ ಊಟದ ಹೊತ್ಕ ಅವ್ರ ಜೀವನ ಇರಲ್ಲ ನಾಷ್ಟಕ್ಕೆ ಮುಗ್ದೋಯ್ತು ನಾಷ್ಟಕ್ಕೆ ಮುಗ್ದೋಗಿರುತ್ತೆ ಇವ್ ಪ್ರೀತಿ ಏನ್ ಮಾಡುಕದ್ ಮರದಂಡಲ್ಲಿ ಕೂತ್ಕೊಂಡು ಅವ್ರ ತಕೊಂಡ್ ನಾಷ್ಟ ಇವ್ರ ತಕೊಂಡ್ ಅಂದ್ರೆ ಯಾರ್ ಕೊಟ್ಟವ್ರು ನನಗೆ ಒಟ್ಟಿಲ್ದ ಕಪ್ ಕಡಿತವ್ನಿ ಹೋಗ್ಯಾ ಅಂತಾರೆ ಈ ತರ ಮಾತಾಡೋದ್ರಲ್ಲಿ ನಾನು ಹೇಳಿನಪ್ಪ ಅಣ್ಣ ಈಗ ನೋಡಿ ಈಗ ನಿಮ್ ಇಷ್ಟೆಲ್ಲ ಹೇಳಿದ್ರಿ ವೀರಭದ್ರಣ್ಣವ್ರೆ ಹೇಳಪ್ಪ ಈಗ ನಿಮ್ಗೆ ಯಾವತ್ತಾದ್ರೂ ನಿಮ್ ಜೀವನದಲ್ಲಿ ಈಗ ನೀವು ಏನೋ ನಿಮ್ಗೊಂದ್ ಕಷ್ಟ ಬರುತ್ತೆ ಆ ಟೈಮಲ್ಲಿ ನೀವ್ ಯಾರ ಹತ್ರನ ಸಾಲ ಮಾಡಿ ಅವ್ರಿಗೆ ನೀವು ದುಡ್ಡ ಏನೋ ಕೊಡಕ್ಕಾಗಿರಲ್ಲ ಅವಾಗ ನಿಮ್ಗೆ ಆಗಿರುವಂತ ಅನುಭವ ನಿಮ್ಗೆ ಎಷ್ಟು ನೋವುಗಳು ತೊಂದರೆಗಳಾಗಿದವು ನಿಮ್ಗೇನೋ ದುಡ್ಡ ನಿಮ್ ಸಾಲ ಮಾಡಿರ್ತೀರಿ ಪಾಪ ನಿಮ್ಗೆ ಏನೋ ಒಂದ್ ಕಷ್ಟದಲ್ಲಿ ಏನೋ ಒಂದು ಯಾವ್ದಕ್ಕೊಂದು ಮಾಡಿರ್ತೀರಿ ಅವಾಗ ನಿಮ್ಗೆ ಏನಾರು ಬೇರೆಯವ್ರು ಏನಾರು ಒಂದಿರೋದು ಆಡಿರೋದು ಇದ್ದಾನ ಅಯ್ಯೋ ಹೇಳಿದ್ರು ಆಯ್ತು ನೀನು ₹3 ಅವಾಗ ಗದ್ದಾಗಿಕ್ಕೆ ನಾನು ₹5 ಕೊಟ್ಟಿನಿ ₹6 ಕೊಟ್ಟಿನಿ ₹20 ಕೊಟ್ಟಿನಿ ₹3 ಕೊಟ್ಟವ್ನು ಹೊಂಟೋಗಿದ್ದೆ ಅಲ್ಲ ಒಪ್ಪತ್ಗೆ ನಾನು ₹8 ಕೊಟ್ಟಿದ್ದೆ ನೀ ಹೆಂಗ್ಲ ಕೆಲ್ಸಕ್ಕೆ ಹೋದೆ ಅಂದ್ಬಿಟ್ಟು ಹೇಳದ್ ಕಪಾಲ್ಕು ಹೊಡೆದ್ರು ಅವತ್ತಿಗೆ ಬಿಟ್ಬಿಟ್ಟಿ ಒಬ್ಬ ಸಾಲ ಮಾಡೋದ್ ಬೇಡ ಅವಾಗ ಹಿಂಗೆಲ್ಪರ್ ಜೊತೆಲಿ ಎಲ್ಲ ಅಂದ್ರೆ ಮಾಡ್ಬೇಕು ಊಟ ತಿಂಡಿ ತಿನ್ಬೇಕು ಇಲ್ಲ ಮನೇಲಿ ತಗೊಳ ಅಪ್ಪ ಹಾಕದ ಬಿದ್ದಿರ್ಬೇಕು ನೋಡಿ ಈಗ ನೀವು ನೀವೊಂದ್ ಮಾತು ಹೇಳಿದ್ರಿ ಅಣ್ಣ ಹೇಳ ನಿಮ್ಗೆ ದುಡ್ಡ ಕೊಟ್ಟವ್ರು ಕೆಲ್ಸಕ್ಕೆ ಕರೆದ್ರು ಕೆಲ್ಸಕ್ ಕರೆದಾಗ ನಿಮ್ಗೆ ಕಪಾಲ್ ಕೊಡಿದ್ರು ನೀವು ಎಷ್ಟು ಅಂದ್ರೆ ನೋಡಿ ಅಲ್ಲ ನಿಮ್ಮ ನೋವು ಇದ್ರು ಅದನ್ನ ಎಷ್ಟು ಖುಷಿಯಿಂದ ಹೇಳ್ಕತ್ತಿದ್ರಿ ಯಾಕೆಂದ್ರೆ ನೋವು ಮನ್ಸಲ್ಲೋಗ್ ತುಂಬಾ ಇದೆ ನಿಮ್ಗೆ ಅವ್ರಿಲ್ಲ ಹೊಡೆದವ್ರು ಇಲ್ಲ ಕೊಟ್ಟಿದ್ದವ್ರು ಇಲ್ಲ ಕೆಸ್ ಕೇಳಿದವ್ರು ಇಲ್ಲ ಇಲ್ಲ ನಗ್ಗೇಕ್ ಹೋಗಿ ಮನಕ್ ಕೊಡ್ತಿದ್ನಲ್ಲ ಅವ್ರು ಸುಧಾ ಈಗ ಇಲ್ಲ ನೋಡಿ ರಿಟರ್ನ್ ಅನ್ನೋದು ಇದನ್ನೇ ನಾನು ಗೇಕ್ ಹೋದ್ ಅದ್ ಏನ್ ತಗತಿರ್ಲಿಲ್ಲ ಮನೆಯವ್ರಿಗೆ ಖುಷಿ ಮನೆಗೆ ಒಂದ್ ಉಪ್ಪು ಆಯ್ತ ಒಂದ್ ಮನೆ ಖರ್ಚಿಗೆ ಯಾತ್ಕಾರ ಆಯ್ತದೆ ರಾಗಿ ಗೀಗಿ ಬಿಡ್ಸಕ್ ಆಯ್ತೆ ಅಂದ್ಬಿಟ್ಟು ಹೋಯ್ತಿದ್ದ ಅಷ್ಟೇ ಅಷ್ಟಕ್ಕೆ ಅವರು ಇವ್ನ ಏನ್ ಬಗ್ದನ್ ಹಿಂಗ್ ಹೋಯ್ತಾನೆ ಅಂದ್ಬಿಟ್ಟಿದ್ದೆ ಹಿಂಗ್ ಹಿಡ್ಕೊಂಡು ಅವ್ರು 3 ಜನ 4 ಜನ ಅದುವೆ ಬಂದಿದ್ದೆ ಹೊಡೆದ್ಬಿಟ್ರು ಅವ್ರು ಇವತ್ತು ಹೆಂಡತಿ ಮಕ್ಳು ಬಿಟ್ಬಿಟ್ಟು ತಗೋವ್ರೆ ಅಂದ್ರೆ ನೋಡಿ ಜೀವನ ನೋಡಿ ನಿಮ್ಗೆ ಅಣ್ಣ ನೋಡಿ ಪಾಪ ನೀವು ಬಹಳ ನೊಂದಿದ್ದೀರಿ ಅಣ್ಣ ನಾನು ಹೇಳೋದು ಈಗ ನೀವು ನಮ್ಮ ತಂದೆ ತರ ನೀವು ಏಜ್ ಆಗಿ ನಿಮ್ಗೂ ನಮ್ ತಂದೆ ನಿಮ್ಗೂ ಏಜ್ ಆಗಿ ಒಂದ್ ಇದೈತೆ ನಾನು ಹೇಳೋದು ವೀರಭದ್ರಣ್ಣ ನೋಡಿ ಈಗ ನೀವ್ ಹೇಳಿದ್ರಲ್ಲ ಒಂದ್ ಮಾತು ನನಗ್ ಹೊಡೆದವ್ರು ಇಲ್ಲ ನನ್ಗೆ 3-4 ಜನ ಸೇರ್ಕೊಂಡು ಅವತ್ತು ದಿನ ನನ್ಗೆ ಹೊಡೆದ್ರು ಇವತ್ ಅವರು ಇಲ್ಲ ಅಂತ ಇದನ್ನ ಕರ್ಮ ಅನ್ನೋದು ನಾವ್ ಏನ್ ಮಾಡ್ತೀವಿ ಅದು ನಮ್ಗೆ ರಿಪೀಟ್ ಈಗ ಅದು ನಾವು ಮನಸ್ಸಿನಾಗಿರೋಕಿಲ್ಲ ಮನುಷ್ಯ ಒಬ್ಬನಿಗೆ ನೋವು ಮಾಡ್ತಾನೆ ನನ್ಗೆ ಅವನು ಮನುಷ್ಯನ ರೂಪ ನನ್ಗ್ ನೋವು ಮಾಡಿರ್ತಾನೆ ಅವನ್ಗೆ ಮನುಷ್ಯನ ರೂಪದಲ್ಲಿ ಬರುವುದಿಲ್ಲ ಇಷ್ಟೇ ಜೀವನ ಮನುಷ್ಯ ಭೂಮಿ ಮೇಲೆ ಇರ್ತಾನೆ ಆದ್ರೆ ಮನುಷ್ಯನ ರೂಪ ಅವನಿಗೆ ಗೊತ್ತಿರೋಕಿಲ್ಲ ಯಾಕೆ ಇವನ್ ತಿಂತಾ ಇರೋದು ಅನ್ನ ತಿಂದ್ರೆ ಉಂಟು ತಿಂದರಿಲ್ಲ ಜೀವನದಲ್ಲಿ ಇವನಿಗೆ ಗೊತ್ತಾ ದೇವ್ರ ಮಾಡು ಕೆಲ್ಸ ಆದ್ರಿಂದ ಅಷ್ಟೇ ಜೀವನ ಈಗ ನೀವಣ್ಣ ದೇವ್ರನ್ನ ಎಷ್ಟ್ ನಂಬ್ತೀರಾ ದೇವ್ರು ಇದಾರ ಇಲ್ವಾ ದೇವ್ರು ಅವ್ರೆ ಎಲ್ಲಕ್ಕೂ ಇರೋಕಿಲ್ಲ ಬಟ್ಟೆ ಹರಿದೋದ್ರು ಬರುದಿಲ್ಲ ಒಟ್ಟಿಟ್ಟಿಲ್ದೇವ್ರು ಬರುದಿಲ್ಲ ದೇವ್ರು ಹೌದು ಆದ್ರೆ ನಮ್ಮ ಏನು ಸೃಷ್ಟಿ ಮಾಡಿದ್ದನ ಅನ್ನ ತಿನ್ಬೇಕು ನಮ್ಮ ಮನೇಲಿ ಏನ್ ಬರ್ದಿದ್ದು ಅದಷ್ಟ್ ನಡೀತದ ಹೊರ್ತು ಮಿಕ್ನಾದ್ ನಡೆಸ್ತೀನಿ ಅಂತಂದ್ರೆ ಅದು ದೈವ ಇಚ್ಛೆ ಅಣ್ಣ ಈಗ ಪ್ರತಿಯೊಬ್ರು ಒಂದ್ ಕಷ್ಟ ಬಂದ್ರೆ ಸಾಕು ಅಯ್ಯೋ ದೇವ್ರು ಕಾಪಾಡ್ತಾನೆ ಅಯ್ಯೋ ಇದ್ ಎಲ್ಲದಕ್ಕೂ ದೇವ್ರೇ ಬಂದು ಕಾಪಾಡೋದಾದ್ರೆ ದೇವ್ರು ನಮ್ಮನ್ನ ಭೂಮಿ ಮೇಲೆ ತಂದಿರೋದು ಯಾಕಣ ಅದ್ನ
ಏನ್ ಮಾಡ್ಬೇಕು ಜನ ಸೃಷ್ಟಿ ಅಂದ್ರೆ ಅವತ್ತಿನ ದಿನ ಇವೆಲ್ಲ ಮಳೆ ಎಲ್ಲ ಬಿದ್ದಿತ್ತು. ಮನ್ಸರು ಹಣವಂತರಾದ್ರು ಇವೆಲ್ಲ ಮಳೆ ಎಲ್ಲ ಮಾಡ್ಕೊಂಡ್ರು, ನಮ್ಮ ಹೆಸರು ಮಾಡ್ಕೊಡಿ ಹೆಂಗ ಮಾಡ್ಕೊಂಡ್ರು. ಆ ಕೆರೆ ಕಟ್ಟದಾಗ ಇಲ್ಲಿ ಗದ್ಗಳು ಇರ್ಲಿಲ್ಲ, ಹಂಗೆ ಬಿದ್ದಿತ್ತು. ಕೆರೆ ಕೆಲಸ ಮಾಡ್ತಿದ್ರು, ಆ ಕೊಡಗಳಿ ಕೆರೆ ಕೆಲಸ ಮಾಡ್ತಿದ್ರು, ಎಲ್ಲೆಲ್ಲಿಂದ ಬಂದ್ ಗೆಯ್ತಿದ್ರು. ಅವ್ರು ಅಲ್ಲಲ್ಲೇ ಮರದಂಡಲ್ಲಿ ಗೀಸ್ಕೊಂಡು ಕಟ್ತಿದ್ರು. ಇವತ್ತಿನ ದಿನ ಎಲ್ಲ ಹಣವಂತರಾದ್ರು, ಯಾರು ನಮ್ಮ ಮಾತು ಕೇಳೋದಿಲ್ಲ. ಇತ್ತಿದೆ ಜೀವನ. ಮುಂದರ್ಕಂದ್ರು, ಅವ್ರು ಕೆರೆ ಮಾಡಿಸ್ಕೊಂಡವ್ರೆ ಹಿರಿಕರು, ನಾವು ಒಂದಷ್ಟು ಮಾಡ್ಕೊಂಡ್ ಬೆಳಕಮ್ಮ ಅಂತ ಬುದ್ಧಿವಂತರಾದ್ರು ಗೇಯ್ತಿದ್ದವ್ರು. ಗೇಯ್ದೆ ಇದ್ದವ್ರೆಲ್ಲ ಹಿಂಗ ಕೂಲಿದಾರರಾಗಿ. ನಿಮ್ಗೆ ತಂದೆ ತಾಯಿ ಎಲ್ಲ ಇನ್ನು ಇದಾರ? ನಮ್ಮ ಒಳ ನಡಿನಾರ ನಿಮ್ ತಾಯಿ. ನಮ್ಮ ಅಪ್ಪಿದ್ನ ಅವನು ಒಂದ್ ಏನಾರ ಬೆಳೆದ್ರೆ ತಕೊಂಡ್ ಮಾರ್ಬಿಟ್ಟು ಏನು ಕೊಡ್ತಿರ್ಲಿಲ್ಲ. ಹೋಗು ಅಂತಂತಿದ್ನ, ಇಲ್ಲೇನ್ ನೋಡ್ರಿ ಅಂತಿದ್ರು. ಅವಾಗ್ಲೂ ನಾವು ಇದ್ರು ಇಲ್ದಾದ್ರೆ ಹಿಂಗೆ ಎಲ್ಲ ಕಥ ಕಟ್ಕೊಂಡ್ ಇದ್ದು. ಈಗ ಈಗ್ಲೂ ಪುಸ್ಕನ್ ಮದುವೆ ಮಾಡ್ಬಿಟ್ರ ನಮ್ಗ್ ಬೇಡ ಅಂದ್ರುವೆ ಅವ್ಳ್ ಮಾತಾಡ್ಸ್ತೀನಿ ಇವ್ಳ್ ಮಾತಾಡ್ಸ್ತೀನಿ ಅಂದ್ಬಿಟ್ಟು ಕೈ ಹಿಡ್ದು ಕಟ್ಬಿಟ್ರು. ಅವಳು ಏನ್ ಮಾಡ್ದ, ಹುಷಾರಿಲ್ದೇ ಇರೋಳ ತಂದ್ ಕಟ್ಬಿಟ್ಟು ಅವ್ರು ಅಪ್ಪವು ಯಾರು ನೋಡ್ಲಿಲ್ಲ. ಕಟ್ಕ ಬಂದು ಹುಷಾರ್ ತಪ್ಪಿದ್ಕಂದ, ಗರ್ಭಕೋಶ ಎಲ್ಲ ಕೊಳ್ತ್ಕೊಂಡು ಒಳಗೆ. ಆಗ ಅವಳಿಗೆ ನಮ್ ಹುಡ್ಗ ಹಿಂಗಿದ್ನ, ಅವನು ಕೇಂದ್ರ ಎತ್ಕೊಂಡು ರೆಡಿ ಮಾಡಿಸ್ಕೊ ಬಂದ್ನ. ಅವ್ರು ಕೇಳ್ತಾರೆ ಅಂದ್ಬಿಟ್ಟು ಎಲ್ಲರ ತಾವು ಸಾಲ ಇಸ್ಕೊಂಡು ಕಡ್ದ್ನ ಕೆಲ್ಸಕ್ಕೆ. ಅಲ್ಲಿ ಕೇಂದ್ರದಲ್ಲಿ ಮೈಸೂರಲ್ಲಿ ದುಡಿತಿದ್ನ ಅಂಗಡಿಗಳಲ್ಲಿ. ಅದು ಕುಡ್ದು ಹೋದ್ರಂತೆ. ಅವಾಗ ಗಾಡಿ ಹಿಡಿದ್ರಂತೆ, ತಿರ್ಗ ಬೆಂಗ್ಳೂರ್ಗ್ ಹೋದ್ನಂತೆ ಬಟ್ಟೆ ಅಂಗಡಿಗೆ ಹತ್ಕೊ. ಅಲ್ಲಿ 3,000 ಡ್ರಾಯಿಂಗ್ ಗಾಡಿ ಹಿಡ್ಕೊಬಿಟ್ಟು 3,000 ಕಿತ್ಕೊಂಡವ್ರೆ. ಇಲ್ಲ ಆಯ್ತಾಗ ಮನೆ ಬಾಡ್ಗಾಗ ಇಲ್ಲ ಅದೆಲ್ಲ ನಿಂತವ್ನೆ. ಅವಾಗ ನಾನ್ ಹಿಂಗೆ ಬಾಟ್ಲಾದ್ ಮಾಡ್ಗಿರಲ್ಲಿ 150 ರೂಪಾಯಿ ಫೈನ್ ಕಟ್ದಿ. ಮಾರಿಗುಡಿಲಿ 5,000 ಎತ್ಕೊಂಡ್ಬಿಟ್ಟಿದ್ನ. ಅದು ಫೈನ್ ಗಿಲ್ಲ ಕಳಗಿಸ್ತಿದ್ನ 100, 200, 500. ಅದು ನಿಂತೋಯ್ತಪ್ಪ. ಈಗ ನಿಮ್ ಇಷ್ಟೆಲ್ಲ ಹೇಳಿದ್ರಿ ನೋಡಿ, ಇದು ನನ್ಗೆ ಈ ವಿಡಿಯೋನ ನೋಡ್ತಾ ಇರೋರ್ಗೆ ಅವ್ರು ಅರ್ಥ ಮಾಡ್ಕೋತಾರೋ ಇಲ್ವೋ ನನಗೆ ಗೊತ್ತಿಲ್ಲಪ್ಪ. ನಿಮ್ಮ ಜೀವನ ನನಗ ಅರ್ಥ ಆಯ್ತೈತೆ ಅಣ್ಣ. ಸರಿಯಪ್ಪ. ಬೇರೆ ಈಗ ವಿಡಿಯೋ ನೋಡ್ತಾ ಇರೋರ್ಗೆ ನನ್ಗೆ ಅರ್ಥ ಆಗುತ್ತೋ ಇಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನನಗೆ ನೀವ್ ಹೇಳೋದು ಒಂದೊಂದು ಮಾತುವೆ ನನಗೆ ಅರ್ಥ ಆಯ್ತೈತೆ. ಜೀವನ ಹೆಂಗ್ ಮಾಡ್ಬೇಕು, ಯಾವ ತರ ಕಷ್ಟಪಟ್ಟು ನಿಮ್ಮ ಒಂದೊಂದ್ ಹೇಳ್ತಾ ಇದ್ದಾಗ ನಮ್ಗೆ ಏನಿಸ್ತೈತೆ, ಅಯ್ಯಯ್ಯೋ ನಾವು ಈ ಬಣ್ಣ ಹೇಳೋದಂಗೆ ನಮ್ ಜೀವನ ಅಣ್ಣ ಈಗ ನಮ್ಗೆ ಸ್ವಲ್ಪ ನೋವು ಅಂತ ಕಂಡಾಗ್ಲೇ ನಾವು ಎಚ್ಚೆತ್ಕಂದ್ರೆ ನಮ್ ಜೀವನ ಸರ್ ಹೋಗ್ಬೋದು. ಇಲ್ಲ ಇನ್ನೂ ನೋವಾಗ್ಲಿ ಅವನ್ ಹಿಡ್ಕೊಂಡ್ ಹೊಡಿಮ ಅಂತ ಅನ್ನಕೋದ್ರೆ ಅವನ್ ಚೈತನ್ಯ, ಅವ್ರ ಹಣವಂತರು ನಮ್ಗೆ ಹೊಡೆದಾಗ ಇನ್ನೊಬ್ರು ಕರ್ಕತಾರೆ, ಹಿಡ್ಕಲಿ ಇನ್ನೆರಡು ಹೊಡಿತೀನಿ ಅಂತ. ಈ ತರ ಜೀವನ. ಈಗ ಇನ್ನೊಂದ್ ಮಾತು ಹೇಳಿದ್ರು, ಬಡವನ್ಗೆ ಬಲ್ಗಾರ ಹೊಡೆದ್ರೆ ಬಲ್ಗಾರನ್ಗೆ ಭಗವಂತ ಹೊಡಿತಾನೆ ಅಂತ ಹೇಳ್ತಾರೆ. ಅದ್ ನಿಜನಾ? ಅದ್ ನಿಜ ಅಂತಂದ್ರೆ ಅದು ಈ ನಿಜ ಜೀವನದಲ್ಲಿ ಗೊತ್ತಾಗುದಿಲ್ಲ. ಅವ್ನ್ ಸತ್ತಾಗ ನಾನ್ ಯಾರ್ ಹೊಡೆದಿದ್ದಾನೆ ಅವನ್ಗೆ ಗೊತ್ತಿರುತ್ತಿಲ್ಲ. ಅವ್ನಿಗೆ ಸಾಯೋದು ಗೊತ್ತಿಲ್ಲ, ಬಿಡುದು ಗೊತ್ತಿಲ್ಲ. ಇವತ್ತೇನಪ್ಪಾ ಅಂದ್ರೆ ಉಣ್ಬೇಕು, ತಿನ್ಬೇಕು, ನಾನು ಆಸ್ತಿ ಮಾಡ್ಬೇಕು, ಅಷ್ಟ್ ಮಾತ್ರ ಅವಂದು. ಸತ್ತೋದ್ಮೇಲೆ ಯಾವನಾರ ಒತ್ಕೋಗಿ ರೆಡಿ ಮಾಡ್ಕತ್ತಾನ ಬಿಡೋ, ನನ್ ಎಷ್ಟ್ ಮಕ್ಳು ಇಲ್ವಾ ನೋಡ್ಕತ್ತಾರ ಬಿಡೋ, ಸಂಪಾದನೆ ಮಾಡಿಲ್ ನಾನು. ಎಲ್ಲ ಅಲ್ಲಿಗೆ ತಕೊಂಡ್ ದೊಡ್ಡ ಆಸ್ಪತ್ರೆ ರೆಡಿ ಮಾಡ್ಕೊಂಡ ಅಲ್ಲೇ ಆ ಹಣನ ತಕೊಂಡ್ ಬ್ಯಾಂಕ್ ಕಟ್ಬಿಟ್ಟು ತಿರ್ಗ ಎಷ್ಟ ರೋಡಿ ಮಾಡಿಸ್ಕೊಂಡ್ರೆ ಆಯ್ತು. ಎಲ್ಲ ಹಾಕಿಸ್ಕೊಂಡು ಪಾಸ್ಟ್ ಕಿತ್ಕೋಗಿ ತಕೋ ರೆಡಿ ಮಾಡ್ಕತ್ತಾರ ಬಿಡೋ ಅಂತ. ಯಾಕ ದುಡ್ಡು ಸಂಪಾದನೆ ಮಾಡೋಣ ನಿಮ್ನ ನೋಡಿ. ಈಗ ನೀವ್ ಈ ತರ ಬಾಟ್ಲೆಲ್ಲ ಆಯ್ತಿದ್ದೀರ, ನಿಮ್ ಮಕ್ಳು ನಿಮ್ಗೆ ಅಪ್ಪ ಈ ತರ ಎಲ್ಲ ಮಾಡ್ಬೇಡ, ನಿಮ್ಗೆ ವಯಸ್ಸಾಯ್ತು, ನಾವ್ ನೋಡ್ಕತ್ತೀವಿ, ಈ ತರ ಎಲ್ಲ ಮಾಡ್ಬೇಡ ಕಣಪ್ಪ, ನೆಮ್ಮದಿಯಾಗಿ ನೀನು ಮನೆ ಹತ್ರ ಏನಾರು ಕೆಲ್ಸ ಮಾಡ್ಕೊಂಡು ಇಲ್ಲ ಬೇರೆ ಏನಾರು ಮನೇಲಿರು ಅಂತ ಏನು ಹೇಳಿಲ್ವಣ ಅವ್ರು? ಅವ್ರಿಗೆ ದುಡಿಮೆ ಇಲ್ಲ, ಗೊತ್ತಿಲ್ಲ. ಎಲ್ಲ ಜೆರಾಕ್ಸ್ ಅಂಗಡಿ ಹಿಂಗ ಅಂಗಡಿ ಮುಂಕಟ್ಟಲ್ಲಿ ಕೆಲ್ಸಕ್ಕೆ ಹೋಯ್ತಾರ. ಅವ್ರ ಜೀವನವೇ ಇಲ್ಲ. ನನಗೇನ್ ಹೇಳ್ತಾರ ಅವ್ರು, ಅವ್ರಿಗೆ ದುಡಿಮೆಗಿಲ್ಲ. ನನ್ಗೇನ್ ಹೇಳಾರಪ್ಪ, ಹಿಂಗ ಆಯ್ತದೆ. ಸರಿ ಅಣ್ಣ, ಎಲ್ಲಾ ನೋಡಿ ವೀರಭದ್ರಣ್ಣ, ಸರಿಯಪ್ಪ. ಮನ್ಸನ್ಗೆ ನೀವ್ ಹೇಳಿದ್ರಿ ಕಷ್ಟ ಸುಖ ಬತ್ತೆ, ಅಂದ್ರೆ ಬಿಡಿ ಏನೋ ನಿಮ್ಮ ಜೀವನದಲ್ಲಿ ಇವತ್ತೇನೋ ಒಂದು ಇರುತ್ತೆ, ನೋವಾಗೈತೆ, ಮುಂದೆ ಒಂದಿನ ಸರಿ ಹೋಗ್ಬೋದು. ಎಲ್ಲಾ ಭಗವಂತ ಒಂದಲ್ಲ ಒಂದಿನ ಸರಿ ಮಾಡ್ತಾನೆ. ನೋಡಿ ಈಗ ಕೆಲವ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡದೆ ಅಣ್ಣ, ನೆಮ್ಮದಿ ಇಲ್ಲ, ಜೀವನವೇ ಇಲ್ಲ ಅವ್ರಿಗೆ, ನಿಮ್ದಿ ಸಂಪಾದನೆ ಮಾಡ್ಬಿಟ್ರು. ನನ್ ಶರೀರ ಏನಾಯ್ತಿ ಅಂತ ಅವ್ರಿಗೆ ಗೊತ್ತಿಲ್ಲ. ಹೌದು, ಅವ್ರು ಸಂಪಾದನೆ ಮಾಡೋದ್ ಬರುದಿಲ್ಲ, ಬಾಯಿಗೂ ಬರುದಿಲ್ಲ, ಕೈಯೇ ಬರುದಿಲ್ವಲ್ಲ. ಅನ್ನ ಎತ್ಕತ್ತಿನ ಕೈಯಲ್ಲಿ ಅವ್ನ್ ಸಂಪಾದನೆ ಮಾಡೋದು ಯಾವನ್ಗಾಯ್ತದೋ. ಅದನ್ನ ನಾಲೆಡ್ಜ್ ನಾಮ್ ತಿಳ್ಕಂದ್ರೆ ನಚ್ಚಿನ ಏನೋ ಊಟ ತಿಂಡಿಗೆ ಸಂಪಾದನೆ ನಮ್ ಸರಿ ಅನ್ಬೋದು.
ಬೇಕಾದಂಗೆ ಜನಗಳಿಗೆ ಅನ್ಯಾಯ ಮಾಡಿ ಸಂಪಾದನೆ ಮಾಡ್ಕೊಂಡ್ರೆ ಅದ್ ಯಾರಿಗೂ ಬೇಕಾಗುವುದಿಲ್ಲ. ಈಗ ಸೊಸೈಟಿಲಿ ಅಕ್ಕಿನೇ ಕೊಡ್ತಾರೆ, ಅದು ಗಂಜಿಗೂ ಗತಿ ಇಲ್ಲ, ಅಲ್ಲೇ ಮುಗ್ಗೋಗಿರುತ್ತೆ ಕಾಳೆಲ್ಲ. ಅದ್ ತಿನ್ನಕ್ ಹೋದ್ರೆ ಒಂದ್ ತಿಗ್ನಿಯೋ ಪಗ್ನಿಯೋ ಒಂದ್ ಕಣ್ಣು ಎಲ್ಲಾ ಕೈ ಕಾಲು ಹಿಡ್ಕೊಂಡಂಗ ಆಗೋಯ್ತದೆ. ಈಗ ಬೆಳೆದಿರುದ ಇಲ್ಲಿ ಗಾಳಾಡ್ತಾ ಇರ್ತದೆ, ಬೆಳೆದಿರುತ್ತೆ, ಚೆನ್ನಾಗಿರುತ್ತೆ, ತಿನ್ಕೋಬಹುದು. ಅದು ಏನೋ ಜೀರ್ಣ ಆಯ್ತದೆ. ಅವೆಲ್ಲ ಕೆಟ್ಟೋಗಿರು ಕಾಳುಗಳು ತತ್ತಾರೆ, ಅವು ಏನ್ ಮಾಡ್ತೇವೆ ಎಲ್ಲ ಕೈ ಕಾಲೆಲ್ಲ ಕೆಟ್ಟು ಹಿಡ್ಕತ್ತವೆ. ಹಿಂಗೆ ಜೀವನ ಬಡವ್ರ ಜನದ್ದು ಈ ತರ ಎಲ್ಲ ಹಿಂಗ ಆಗ್ತಾವ್ರೆ. ಈಗ ಅಣ್ಣ ನಮ್ಮ ಈಗ ಚಿಕ್ಕ ಹುಡುಗರುಗಳು ಜೀವನ ಕಷ್ಟ, ಹಿಂಗೆ ನಾನ್ ಇರ್ಬಾರ್ದು, ನಾನ್ ಸತ್ತೋಗ್ಬೇಕು ಅನ್ನೋ ಹುಡುಗರ್ಗೆ ಏನ್ ಹೇಳಾರಿ ಅಣ್ಣ? ಅಯ್ಯೋ ಅವ್ರಿಗೆ ಏನ್ ಹೇಳಕ್ಕದ್ದಪ್ಪ, ನಾಲೆಡ್ಜು ಅವ್ರಿಗೆ ಅದ್ 30 ಹೆಂಗಿರ್ಬೇಕು ಅಂತ ಅವ್ರು ಮುಂದೆ ಅಂದ್ರೆ ಇವ್ ತಿಳ್ಕೋಬೇಕು. ಅಲ್ಲ ನಾನ್ ಹೇಳೋದು ಈಗ ನೋಡಿ, ನಿಮ್ಗೇನೋ ಒಂದು ಜೀವನದಲ್ಲಿ ನಿಮ್ಗೊಂದು ತಪ್ಪಾಗದೆ, ಅದೇ ನಿಮ್ ಜೀವನಕ್ಕೆ ಏನೋ ಒಂದು ನಿಮ್ ಅನುಭವದಲ್ಲಿ ಮುಂದೆ ಹುಡುಗರು ಯಾವ ತರ ಇರ್ಬೇಕಣ್ಣ? ಮುಂದೆ ಅಂದ್ರೆ ಅವ್ರ ಮನೆಯವರು ಬುದ್ಧಿ ಮಾತು ಹೇಳ್ದವ್ರ ಕೇಳ್ಕೋಬೇಕು, ತಿಳ್ಕೋಬೇಕು, ಕೆಲಸ ಜೀವನ ಮಾಡ್ಕೊ ಹೋಗ್ಬೇಕು. ಯಾಕಂದ್ರೆ ಅವ್ರಿಗೆ ಇನ್ನೂ ಬುದ್ಧಿ ತಿಳುವಳಿಕೆ ಬುದ್ಧಿ ಭ್ರಮಣ ಆಗಿರುದಿಲ್ಲ ನೋಡಪ್ಪ. ನಾವ್ ಎಷ್ಟು ಹೇಳಿದ್ರು ಅವಕ್ ಗೊತ್ತಾಗುದಿಲ್ಲ. ಇನ್ನೊಬ್ಬ ದುಡಿತವನೆ ತಿಂತವನೆ, ಅವ್ರ ಮನೇಲಿ ಅಂಗಡಿ ಅದ, ಬಟ್ಟೆ ಒಳ್ಳೆ ಬಟ್ಟೆ ಹಾಕತ್ತಾನೆ, ಗದ್ದೆ ಅದ, ಒಳ್ಳೆ ಶರ್ಟು ಪ್ಯಾಂಟು ಹಾಕನೆ, ಅವನು ಗಾಡಿ ತಕ ಓಡಾಡ್ತಾನೆ, ನಾನು ಹೋಗ್ಬೇಕು ಅಂದ್ರೆ ಎಲ್ಲಿ ಇವ್ರಿಗೆ ಬುದ್ಧಿನೇ ಇರುದಿಲ್ಲ. ಅದು ತಪ್ಪು ಅಂತೀರಾ? ಹಿಂಗೆ ಒಬ್ರು ಏನ್ ಮಾಡ್ತಾರೆ ಅದನ್ನ ನಾವ್ ಮಾಡಕ್ ಹೋಗ್ಬಾರ್ದು. ಅವ್ರು ಏನೋ ಮಾಡ್ತಾರೆ ಅಣಿರವ್ರು ಅಂದ್ರೆ, ಹೊಸ ಗಾಡಿ ತಕತ್ತಾನೆ, ನಾ ಸೈಕಲ್ ಅಲ್ಲಿ ಇರ್ತವನೆಲ್ಲ ಅಂದ್ರ ಅದೆಲ್ಲಿ ಬಂದದು? ಅದ ತಿಳ್ಕೋಬೇಕು. ಜೀವನ ನಾವು ಒಬ್ರು ಹಿರಿಕರು ಏನ್ ಹೇಳಾರು, ಇಲ್ಲ ನನ್ ಸದಸ್ತಿ ಬುದ್ಧಿಲಿ ಏನೋ ನಮ್ಮ ಒಂದ್ ಆಡ್ ಮೇಯಿಸ್ಬೇಕು, ಕುರಿ ಮೇಯಿಸ್ಬೇಕು, ಅದ್ ಮಾಡ್ಕೊಂಡಿರ್ಬೇಕು ಹೊರ್ತು ನಾನೇ ಮಾಡ್ತೀನಿ ನಾನೇ ಬುದ್ಧಿವಂತ ಅಂದ್ರೆ ಅದು ನಡೀದಿಲ್ಲಪ್ಪ ಯಾರಿಗೆ. ನಾನು ಅಂತ ಮೆರಿಬಾರ್ದು, ಮೆರಿಕೋಬಾರ್ದು. ಈಗ ನೀವ್ ಹೇಳಿದ್ರಿ ಅಣ್ಣ, ನೀವೇನ್ ಹೇಳ್ತಿದ್ರಿ ಅಂದ್ರೆ, ನೋಡಪ್ಪ ಈಗ ಒಬ್ರು ಏನೋ ಒಬ್ಬ ಕಾರ್ ತಕಂದ, ನಿನ್ನ ಹತ್ರ ಹಣ ಇದ್ರೆ ಮಾತ್ರ ನೀನು ಕಾರ್ ತಕೋಕ್ ಹೋಗು. ನಿನ್ನ ಹತ್ರ ಹಣ ಇಲ್ಲ ಅಂದ್ರೆ ಸಾಲ ಮಾಡಿ ನೀನು ಕಾರ್ ತೆಗಿಕೋಬೇಡ. ನಿನ್ನ ಕಷ್ಟ, ನಿನ್ನ ಮನೆಯಲ್ಲಿ ಅಂತ ಕಷ್ಟ ಇಟ್ಕೊಂಡು ನೀನು ಅವ್ನ್ ಮಾಡ್ದಂತ ನೀನು ಮಾಡಕ್ ಹೋದ್ರೆ, ಮಾಡ್ದವನ್ ಚೆನ್ನಾಗಿರ್ತಾನೆ, ಏನಿಲ್ಲದವನು ಹೋಯ್ತಾನೆ, ರೋಡ್ ಬರ್ತಾನೆ, ಬಂದ್ಬಿಡ್ತಾನೆ. ಇದು ಮಾಡೋದ್ ತಪ್ಪು ಅಂತ ನೀವ್ ಹೇಳ್ತಾರೆ. ಅದೇ ಒಂದ್ ಟ್ರಾಕ್ಟರ್ ತಕತ್ತಾನೆ, ಅದು ಹೆಣ್ಗ ಕೆಲ ಇದಾಗ್ದೇನೆ ಏನಾಯ್ತದ ಕೇಂದ್ರ, ಏನೋ ಒಬ್ರು ಸಾಲವಂತರು ಕೊಟ್ಕೊಂಡ್ ಅವ್ರು ಬೇಕ್ ಮಾಡ್ಕೊ ಇರ್ತಾರೆ, ಟ್ರಾಕ್ಟರ್ ತಕ ಇರ್ತಾನೆ, ಅವ್ನಿಗೆ ಬೇಕಾಗಿರೋರು ಕೊಟ್ಟಿರ್ತಾರೆ, ಇತ್ತಾಗ ಲೋನ್ ಕೊಟ್ಟಿರ್ತಾರೆ, ಮೇಂಟೈನ್ ಮಾಡ್ಕತ್ತಾನೆ. ಗಾಡಿ ಅವ್ನ್ ತಕ್ಕನವನಲ್ಲ, ನಾನು ಟ್ರಾಕ್ಟರ್ ತಕ ಉಳ್ಮ ಅಂದ್ರೆ ಆ ಉಟ್ಬಿಟ್ಟು ಬಂದದ್ದು ಗಂಜಿಗೂ ಪೆಟ್ರೋಲ್ಗೂ ಎಟ್ಕುದಿಲ್ವಲ್ಲ, ಡೀಸೆಲ್ಗೆ ಎಟ್ಕುದಿಲ್ಲ. ಅವನು ಬೇಕಾದವ್ರಿಗೂ ಬೆನ್ ಕಟ್ಕೊಂಡವ್ರೆ ತಕತಾನೆ ಅವನು. ಈಗ ಬನ್ನಿ ಅಣ್ಣ ಈ ಕಡೆ ಹೇಳಪ್ಪ. ನೋಡಿ, ನಮ್ಮ ಈ ವೀರಭದ್ರಣ್ಣವರು ಒಂದು ಒಳ್ಳೆ ಮಾಹಿತಿನ ಕೊಟ್ರು, ನನಗೆ ತುಂಬಾನೇ ಖುಷಿ ಆಯ್ತು. ನೋಡಿ, ಇವ್ರ ಜೀವನದಲ್ಲಿ ಆಗಿರುವಂತ ಒಂದು ನೋವು ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಂಡ್ರು, ಇವ್ರ ಕೆಲ್ಸ ಏನ್ ಮಾಡ್ತಾರೆ ಎಲ್ಲ ಹೇಳ್ಕೊಂಡ್ರು. ದಯವಿಟ್ಟು ಹೇಳ್ತಾ ಇದೀನಿ ಕೇಳಿ, ಇದೇ ತರ ನೀವುನು ಯಾವತ್ತೂ ಈ ತರ ಆಗೋಕ್ ಹೋಗ್ಬೇಡಿ. ಪಾಪ ಅವ್ರಿಗೇನೋ ದೇವ್ರು ಕಷ್ಟ ಕೊಟ್ಟ, ಬಟ್ ನೀವು ಇವ್ರನ್ನ ನೋಡ್ಕೊಂಡು ನಾವು ಕಲಿಯೋದಿದೆ, ನೀವು ಕಲಿಯೋದಿದೆ. ನೋಡಿ, ಯಾರ ಜೀವನ ಯಾರು ಏನು ಮಾರ್ಕ್ ಮಾಡಿರಲ್ಲ ಎಲ್ಲಿ ಹಿಂಗೆ ಬದುಕ್ಬೇಕು ಅಂತ. ನೋಡಿ, ನಿಮ್ ಜೀವನ ನಿಮ್ ಕೈಯಲ್ಲಿ ಇರುತ್ತೆ, ಅದನ್ನ ಒಳ್ಳೆ ರೀತಿಯಿಂದ ಬದುಕಿ ಅಂತ ಈ ಅಣ್ಣವ್ರು ನಮ್ಗೊಂದು ಒಳ್ಳೆ ಮಾತನ್ನ ಹೇಳ್ಕೊಟ್ಟಿದ್ದಾರೆ. ದಯವಿಟ್ಟು ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳು ಬೇಕು ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಬಾಯ್ ಹೇಳ್ಬಿಡಿ ಅಣ್ಣ. ಬಾಯ್ ಬಾಯ್. ಇಲ್ಲೇ ಅಣ್ಣ, ಇಲ್ಲೇ ತೋರಿಸಿ. ಬಾಯ್. ಹಿಂಗ್ ತೋರಿಸಿ ಅಣ್ಣ, ಹಿಂಗ್ ಇಟ್ಕೊಳ್ಳಿ.